ಹೊತ್ತಲ್ಲಿ ಒಂದ್ ಹುಡುಗಿ ನಿಮಗ್ ಗೊತ್ತಾದ ಹಾಗೆ ನಿಮ್ಮನ್ ಮುಟ್ಟಿದ್ದಕ್ಕೆ ಹಾಡು ಹಾಡಿದ್ರಲ್ಲಪ್ಪ. ನಿಮ್ಮಂತ ಧೈರ್ಯಶಾಲಿಗಳನ್ನ ನಾನ್ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ದೇವಕಿಯವರೇ, ಬೆಂಕಿ ಇರ್ಬೇಕು ಆ ಜಾಗದಲ್ಲಿ ಒಂದ್ ಹೆಣ್ಣಿರೋದನ್ನ ನಾನ್ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಹೌದ್ರಿ, ಹೆಣ್ಣೆ ಬೆಂಕಿ, ಬೆಂಕಿನೇ ಹೆಣ್ಣು. ಮಿಸ್ಟರ್ ನಂಜುಂಡ, ಬೆಂಕಿಯಿಂದ ಮನೆ ಬೆಳಗಿಸಲೂಬಹುದು, ಮನೆ ಸುಡಲೂಬಹುದು, ಮೈ ಕಾಯಿಸ್ಕೊಳ್ಳಬಹುದು, ಕೈ ಸುಟ್ಕೊಳ್ಳಬಹುದು. ಬೆಂಕಿನ ನಾವು ಹೇಗೆ ಉಪಯೋಗಿಸ್ಕೊಳ್ತೀವೋ ಹಾಗೆ ಹೆಣ್ಣು ಅಷ್ಟೇ. ಹೆಣ್ಣಿಂದಲೇ ಬದುಕು, ಹೆಣ್ಣಿಂದಲೇ ಕೆಡುಕು. ವೆಲ್ ಸೆಟ್ ದೇವಕಿ, ವೆಲ್ ಸೆಟ್. ಏನಪ್ಪ ನಂಜುಂಡ, ನೀನು ಹೆಣ್ಣಿಂದ ಬದುಕಬೇಕು ಇಲ್ಲ ಕೆಡಬೇಕು? ಭಾವ, ಅಷ್ಟು ದೊಡ್ಡ ಪ್ರಶ್ನೆ ಎಲ್ಲ ಹಾಕ್ಬೇಡಿ. ಅದೆಲ್ಲ ಅವ್ರಿಗೆ ಖಂಡಿತ ಗೊತ್ತಾಗಲ್ಲ. ಏನಿದ್ರು ಅವ್ರಿಗೆ ಒಂದು ಹೆಣ್ಣಿನ ಸ್ನೇಹ ಮಾತ್ರ ಬೇಕು. ಓ, ಶುರು ಆಯ್ತು ನಿನ್ ಖರ್ಚಕ್ಕೂ. ದೇವಕಿ, ನಂಜುಂಡ ಈ ಕಾಲದ ಸೋಷಿಯಲ್ ಸೊಫಿಸ್ಟಿಕೇಟೆಡ್ ಹುಡುಗ ಅಷ್ಟೇ. ಸುಮ್ಮನೆ ಯಾಕೆ ಅವನ್ ಹೀಗೆ ಚುಡಾಯಿಸ್ತೀಯ? ಏನಯ್ಯ, ನೀನ್ ಬಂದಿದೀಯ, ಮಾಮೂಲಾಗಿ ಒಂದಿಷ್ಟು ಕಾರ್ಡ್ಸ್ ಆಡೋಣ ಅಂತಂದ್ರೆ ಇಂಟ್ರೆಸ್ಟಿಂಗ್ ಪ್ಲೇಯರ್ ಮಾಧವಿನೇ ಮನೆಯಲ್ಲಿಲ್ಲ. ಹೋಗ್ಲಿ, ನಮ್ ದೇವಕಿ ಆದ್ರೂ ಆಡ್ತಾಳ ಅಂತಂದ್ರೆ ಕಾರ್ಡ್ಸ್ ಮುಟ್ಟಿದ್ರೆ ಕೈ ತೊಳ್ಕೋಬೇಕು ಅಂತಾಳೆ. ನಾನು ಅದಕ್ಕೋಸ್ಕರ ಬರ್ಲಿಲ್ಲ ಕ್ಯಾಪ್ಟನ್. ಇವತ್ ಯಾಕೋ ಬೆಳಿಗ್ಗೆನೆ ಏನಾಯ್ತಪ್ಪ? ದೇವಕಿ ಅವ್ರಿಗೆ ಎಡ್ಕಲ್ ಗುಡ್ಡ ತೋರಿಸ್ಬೇಕು ಅಂತ ಮನಸ್ಸಾಯ್ತು, ಅದಕ್ಕೆ ಬಂದೆ. ದೇವಕಿಯವರೇ, ಹೋಗೋಣ, ಬರ್ತೀರಾ? ರೀ ಮಿಸ್ಟರ್, ಅಷ್ಟು ಸರಾಗವಾಗಿ ಕರಿತಿದ್ದೀರಲ್ಲ, ನಾನು ನಿಮ್ ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಗುಂಪಿಗೆ ಸೇರ್ಸ್ಕೊಂಡ್ಬಿಟ್ರಾ? ದೇವಕಿ, ಪಾಪ ಪ್ರೀತಿಯಿಂದ ಕರೀತಾ ಇದ್ದೇನೆ, ಹೋಗ್ಬಿಟ್ ಬಾ. ಭಾವ, ಹಾಗೆಲ್ಲ ಹೋಗಕ್ ನನ್ಗಿಷ್ಟವಿಲ್ಲ. ಅವ್ರಿಗೆ ನನ್ನ ಜೊತೆ ಬರಕ್ ಭಯ ಕ್ಯಾಪ್ಟನ್, ಭಯ. ಭಯವೇ? ಎಂಥಾದ್ರಿ ಭಯ? ಅದು ನಿಮ್ಮನ್ ಕಂಡ್ರೆ ಛೇ. ದೇವಕಿ, ನಂಜುಂಡ ನಮ್ ಫ್ಯಾಮಿಲಿಯಲ್ಲಿ ಒಬ್ಬ ಅಂತ ನನ್ನ ಭಾವನೆ. ನಾವಂತೂ ಇನ್ನೂ ಹೋಗೋದಕ್ಕಾಗ್ಲಿಲ್ಲ, ನೀನಾದ್ರೂ ಹೋಗ್ಬಿಟ್ ಬಾ. ಸರಿ ಭಾವ. ಥ್ಯಾಂಕ್ ಯು ಸೋ ಮಚ್. ದೇವಕಿ ಅವರೇ, ನಮ್ ಪಿಕ್ನಿಕ್ ಕಳೆ ಕಟ್ಟಕ್ಕೆ ಒಂದಿಷ್ಟು ಕಾಫಿ ಬಿಸ್ಕತ್ ಎಲ್ಲ ತಗೊಳ್ಳಿ. ನಂಜುಂಡ, ನಿನ್ ಪುಣ್ಯ ಒಪ್ಕೊಂಡ್ಲು. ದೇವಕಿ, ನಿಮ್ಮಂಥ ನನ್ನಂತ ಹಟ್ವಾದಿ ಹುಡುಗಿನ ಒಪ್ಸಿ ಪಿಕ್ನಿಕ್ ನಾನು ಕರ್ಕೊಂಡು ಹೋಗ್ತಿರೋದು ಇದೇ ಫಸ್ಟ್ ಟೈಮ್. ಹೊರಡೋಕ್ ಇಷ್ಟವಿಲ್ದೆ ಇದ್ರು ಹೋಗ್ಲಿ ಪಾಪ ಅಂತ ನಿಮ್ಮಂಥವ್ರ ಜೊತೆ ನಾನ್ ಪಿಕ್ನಿಕ್ ಹೊರಟಿರೋದು ಇದೇ ಫಸ್ಟ್ ಟೈಮ್. ಭದ್ರವಾಗಿ ಇಟ್ಕೊಳ್ಳಿ, ಇಲ್ದೇ ಇದ್ರೆ ಬಿದ್ಬಿಡ್ತೀರಾ. ನಾನು ಅಷ್ಟು ಸುಲಭವಾಗಿ ಬಿದ್ಬಿಡೋಳಲ್ಲ, ಹೊರಡಿ. ಬಂದ್ಬಿಟ್ಯಾ? ಶ್ರೀಧರ್ ನಾಯಕ ಹೇಗಿದ್ದಾರೆ? ಆರೋಗ್ಯ ತಾನೆ? ಪರವಾಗಿಲ್ಲ, ಆರೋಗ್ಯವಾಗೇ ಇದ್ದಾರೆ. ವೆರಿ ಗುಡ್. ನಾನು ಸ್ವಲ್ಪ ಪಲ್ಪ್ ಹೌಸ್ ಕಡೆ ಹೋಗಿ ಬರ್ತೀನಿ. ಬಸ್ ಟೀ ಮಾಡ್ಕೊಟ್ನಾ? ಕುಡ್ದಲ್ಲ ದೇವಕಿ. ಮಾಧವಿ, ನಾನು ಹೇಳೋದೇ ಮರ್ತ್ಬಿಟ್ಟಿದ್ದೆ. ದೇವಕಿ ನಮ್ಮ ನಂಜುಂಡ ಜೊತೆಲಿ ಎಡಕಲ್ ಕೂಡ ನೋಡಕ್ ಹೋಗಿದ್ದಾಳೆ. ನೋಡ್ತೀಯ ನಂಜುಂಡನ್ನ? ನಮ್ಮಿಬ್ಬರನ್ನು ಎಡಕಲ್ ಗುಡ್ಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೋನು ಕೊನೆಗೆ ಮೆತ್ತಿಗೆ ದೇವಕಿ ಒಬ್ಬಳೇ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಕಿಲಾಡಿ. ಈ ವಿಷಯ ಹೇಳಿದ್ರಿ ಕೋಪ ಬಂದೇ ಬರುತ್ತೆ ಅಂತ ನನಗೆ ಗೊತ್ತು. ಮಾಧವಿ, ಅವರಿಬ್ಬರನ್ನು ಇಲ್ಲೇ ಬಿಟ್ಬಿಟ್ಟು ನಾವಿಬ್ಬರೇ ಒಂದ್ಸಲ ಹೋಗಿ ಬಂದ್ರೆ ಆಯ್ತು. ನೀವು ದೇವಕಿನ ನಂಜುಂಡನ ಜೊತೆ ಕಳಿಸಿದ್ದು ನನಗೆ ಸ್ವಲ್ಪ ಇಷ್ಟ ಇಲ್ಲ. ಯಾಕೆ? ವಯಸ್ಸಿಗೆ ಬಂದ ಹುಡುಗಿನ ನಿರ್ಜನವಾದ ಸ್ಥಳಕ್ಕೆ, ಅದು ನಂಜುಂಡಂಥವ್ರ ಜೊತೆಲಿ ಕಳಿಸ್ಬೋದೆ? ನಂಜುಂಡನ ವರ್ತನೆ ಬಗ್ಗೆ ನಿನ್ಗೇನಾದ್ರೂ ಸಂದೇಹವೇ? ನಾನು ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ.
ನೀವೇ ಹೇಳಿಲ್ವೇ ಕಾಮಾತುರಾಣ ನ ಭಯಂ ನ ಲಜ್ಜಾ ಅಂತ. ಮಾಧವಿ, ದೇವಕಿ ನಿನ್ ತಂಗಿ, ನಿನಗಿರುವಷ್ಟೇ ಆತ್ಮ ಸಂಯಮ ಅವಳಿಗೂ ಇದೆ ಅನ್ನೋ ದೃಢ ನಂಬಿಕೆ ನನಗಿದೆ. ಹೆದರ್ಕೋಬೇಡ, ಧೈರ್ಯವಾಗಿರು. ದೇವಕಿ, ನಿಮ್ ಮನಸ್ಸಿಗೆ ಗುಹೆ ತುಂಬಾ ಹಿಡಿಸ್ತು ಅಲ್ಲ? ಇಂಥ ಪ್ರಶಾಂತವಾದ ಸ್ಥಳಕ್ಕೆ ನನ್ನ ಕರ್ಕೊಂಡು ಬಂದಿದ್ದಕ್ಕೆ ನೀವು ಮೆನಿ 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 ಥ್ಯಾಂಕ್ಸ್. ಅರೆ, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಬೆಟ್ಟ ಹತ್ ಬಂದಿದ್ದೀರಾ, ಮಖ ಎಲ್ಲ ಬೇಡ್ತಾ ಇದೆ. ಮಖ ತೊಳ್ಕೊಳ್ಳಿ, ಆಯಾಸ ಎಲ್ಲ ಪರಿಹಾರ ಆಗ್ಬಿಡುತ್ತೆ. ಸ್ವಲ್ಪ ಟವೆಲ್ ತಗೊಡ್ತೀರಾ? ಓ ಶ್ಯೂರ್. ಸಾಧಾರಣವಾಗಿ ಹೆಂಗಸರು ಮಖ ತೊಳ್ಕೊಂಡ ತಕ್ಷಣ ಟಕ್ಕನ್ ಸೀರೆ ಸರ್ಗಲ್ಲಿ ಮಖ ಒರೆಸ್ಕೊಂಡ್ಬಿಡ್ತಾರೆ. ಆದ್ರೆ ನೀವ್ ಹಾಗಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ನೀವ್ ಎಷ್ಟು ಅಚ್ಚುಕಟ್ಟು ಅಂತ. ನೀವೇನೋ ಮಖ ತೊಳ್ಕೊಂಡು ಆಯಾಸ ಪರಿಹಾರ ಮಾಡ್ಕೊಂಡ್ರಿ, ನನಗಷ್ಟಲ್ಲೇ ಸಮಾಧಾನವಾಗಲ್ಲ. ಈ ನೀರು ಸಾಧಾರಣದ ನೀರಲ್ಲ, ಸಂಜೀವ್ನಿ. ಇದ್ರಲ್ಲಿ ಒಂದ್ ಸತಿ ಓಡಾಡಿದ್ರೆ ಸಾಕು, 5 ದಿವಸದ ಆಯಾಸ 5 ನಿಮಿಷದಲ್ಲಿ ಪರಿಹಾರ ಆಗ್ಬಿಡುತ್ತೆ. ನೀವ್ ಸ್ವಲ್ಪ ಪರ್ಮಿಷನ್ ಕೊಟ್ರೆ ಹಾಗೆ ಸ್ವಲ್ಪ ನೀರಲ್ಲಿ ಓಡಾಡ್ತೀನಿ. ಈ ವಾತಾವರಣದಲ್ಲಿ ಋಷಿಮುನಿಗಳು ತಪಸ್ ಮಾಡ್ತಾ ಇದ್ರು ಅನ್ನೋದು ಖಂಡಿತ ಸತ್ಯ. ಇಂಥ ಪವಿತ್ರವಾದ ಸ್ಥಳದಲ್ಲಿ ನನಗೂ ಧ್ಯಾನ ಮಾಡ್ಬೇಕು ಅನ್ಸುತ್ತೆ. ನಾನು ಧ್ಯಾನ ಮಾಡ್ತೀನಿ, ನೀವು ಸ್ನಾನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಂ ನಮೋ ನಾರಾಯಣಾಯ. ಓಂ ನಮೋ
ಮುಖಿ ನನ್ನನ್ನು ಕ್ಷಮಿಸಿ. ಹೀಗ್ ದುಡುಕಿ ಒಬ್ಬ ಹುಡುಗಿ ಕೈಲಿ ಏಟ್ ತಿಂತಾ ಇರೋದು ಇದೇ ಫಸ್ಟ್ ಟೈಮ್. ಸ್ನೇಹದಿಂದ ಕರ್ಕೊಂಡ್ ಬಂದು ಹೇಯವಾಗಿ ವರ್ತಿಸ್ತಿರೋ ಹುಡುಗನ್ನ ನಾನು ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಮಿಸ್ಟರ್ ನಂಜುಂಡ, ಇದಕ್ಕೇನು ನೀವು ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು? ನಾನ್ ಮೈ ಮರ್ತು ತಪ್ಪಾಗಿ ನಡ್ಕೊಂಡೆ. ಅದಕ್ಕಾಗಿ ನಾನು ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಇದೊಂದ್ ಸಾರಿ ನನ್ ದಯವಿಟ್ಟು ಕ್ಷಮಿಸ್ಬಿಡಿ. ಮಿಸ್ಟರ್ ನಂಜುಂಡ, ಗೀತೆಯಲ್ಲಿ ಯೋಗ ಕರ್ಮಸು ಕೌಶಲಂ ಅಂತ ಒಂದು ವಾಕ್ಯ ಇದೆ. ಅದರ ಪ್ರಕಾರ ಒಂದು ವ್ಯಕ್ತಿ ತಾನು ಮಾಡೋ ಕರ್ತವ್ಯದ ಶ್ರೇಷ್ಠತೆಯಿಂದ ಮಾತ್ರ ಇನ್ನೊಬ್ಬರನ್ನ ಆಕರ್ಷಿಸಬಹುದು. ಮಿಸ್ಟರ್ ನಂಜುಂಡ, ಗೀತಾ ವಾಚನ, ಭಗವದ್ಧ್ಯಾನಗಳಿಂದ ನಿಮ್ಮಂಥ ದುರ್ಬಲ ಮನಸ್ಸಿನವರು ಅಪಾರವಾದ ಆತ್ಮಶಕ್ತಿ ಗಳಿಸಬಹುದು. ತಗೊಳ್ಳಿ, ಕಾಫಿ ಕುಡಿ. ನೀವು ನನ್ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಮಾತ್ರ ನಾನ್ ತಗೊಳ್ಳೋದು. ಸರಿಪ್ಪ, ಈ ನಿಮಿಷದಿಂದ ಆದದನ್ನಿಬ್ರು ಮರ್ತ್ಬಿಡೋಣ. ಕುಡಿ. ನೋಡಿದ್ರ ನಿಮ್ ಕೈ ಹೇಗೆ ನಡೀತಾ ಇದೆ? ಯಾಕೆ? ಮನಸ್ಸಲ್ಲಿ ಕಲ್ಮಶ ಇರೋದ್ರಿಂದ. ನೋಡಿ ನನ್ನ ಕೈ. ಹೌದು, ನಿಮ್ ಕೈ, ನಿಮ್ ಮನಸ್ಸಷ್ಟೇ ದೃಢವಾಗಿದೆ. ತಗೊಳ್ಳಿ. ನೀವು ನಿಮ್ಮ ಅಕ್ಕನಾಗಲ್ಲ. ಅಂದ್ರೆ ಅಂದ್ರೆ ನಿಮ್ಮ ಅಕ್ಕ ತುಂಬಾ ಮೃದು, ನಿಮ್ಮಷ್ಟು ಕಠಿಣ ಅಲ್ಲ ಅಂದೆ. ಮನುಷ್ಯರಾಗಿ ನಡ್ಕೊಳ್ಳೋರ ಹತ್ರ ನಾನು ನಮ್ಮ ಅಕ್ಕನಷ್ಟೇ ಮೃದುವಾಗಿರ್ಬಲ್ಲೆ ಸ್ವಾಮಿ. ಕಮಾನ್ ಕ್ಯಾಚ್ ಕ್ಯಾಚ್. ಹೇಳಿ ಹೋಗೋಣ. ಇನ್ನೊಂದ್ಸಲ ನಾನು, ನೀವು, ಅಕ್ಕ, ಭಾವ, ಅಂಕಲ್ ಎಲ್ರು ಬಂದು ಇಲ್ಲೇ ಲಿಮಿಟ್ ಆಗಿ ಅಡಿಗೆ ಮಾಡಿ ಲಿಮಿಟ್ ಆಗಿ ಊಟ ಮಾಡೋಣ. ನೀವು, ಅಕ್ಕ, ಭಾವ, ಅಂಕಲ್ ಎಲ್ರು ಇಸ್ಪಿಟಾಡಿ, ನಾನು ಓಂ ನಮೋ ನಾರಾಯಣಾಯ ಅಂತ ಧ್ಯಾನ ಮಾಡ್ತಾ ಕೂತ್ಕೊಡ್ತೀನಿ. ಯಾಕೆ ಹಾಗೆ ನಿಂತ್ಬಿಟ್ರಿ? ನಡೀರಿ, ಹೊತ್ತಾಯ್ತು. ಓಹ್,